ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರದಲ್ಲಿ ಇಂದು ಸುರಿದ ಮಳೆಯಿಂದ ದೊಡ್ಡಂಗಡಿ ಬೀದಿಯ ರಸ್ತೆಯಲ್ಲಿ ಕೊಳಚೆ ನೀರು ಹಾಗೂ ಹೊಸ ಹರಿಯುತ್ತಿರುವ ಆ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿ. ಮಳೆ ಸುರಿಯುವ ಪರಿಣಾಮ ನಗರದಲ್ಲಿ ದೊಡ್ಡಂಗಡಿ ಬೀದಿಯಲ್ಲಿ ಕೊಳಚೆ ನೀರು ಹರಿಯುತ್ತಿರುವುದು ಕಾಣಬಹುದು. ನಗರಸಭೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವಂಥ ಚರಂಡಿ ಮತ್ತು ಒಳಚರಂಡಿಯ ಪರಿಣಾಮ ಇದು ಅಂದರೆ ತಪ್ಪಾಗಲಾರದು. ನಗರದ ಗಾಳಿಪುರ ಬಡಾವಣೆಯಲ್ಲಿಯೂ ಕೂಡ ಇದೇ ರೀತಿ ಕೊಳಚೆ ನೀರು ರಸ್ತೆಗಳಲ್ಲಿ ಹರಿಯುತ್ತಿದ್ದು, ಹಾಗೆ ನಾನಾ ಕಡೆ ಇಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿ ಕಾಣಬಹುದು. ಅಧಿಕಾರಿಗಳ ಬೇಜವಾಬ್ದಾರಿತನಗಳಿಗೆ ಪ್ರತಿ ಸಾಲಿಯೂ ಸಾರ್ವಜನಿಕರೇ ದುಷ್ಪರಿಣಾಮ ಅನುಭವಿಸಬೇಕೇ? ಇಂತಹ ಅವೈಜ್ಞಾನಿಕತೆ ಮಾಡುವವರ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ವಹಿಸುವುದಿಲ್ಲವೇ? ಜನರು ನಂಬಿಕೊಂಡಿರುವ ಅಂತಹ ಮೇಲಾಧಿಕಾರಿಗಳ ಜವಾಬ್ದಾರಿ ಆದರೂ ಏನು ಎಂದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ. ಈ ಅವ್ಯವಸ್ಥೆಗೆ ಕಾರಣ ಯಾರು ಎಂಬುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿದುಕೊಳ್ಳಬೇಕಾಗಿದೆ. ಜನರ ನೋವು, ಅವರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವುದನ್ನು ನಮ್ಮ ಜವಾಬ್ದಾರಿಯಾಗಿದೆ. ಇದನ್ನು ತಮ್ಮ ಗಮನಕ್ಕೆ ತರಲಾಗುತ್ತಿದೆ. ಮುಂದಿನ ಕ್ರಮ ತಾವು ತೆಗೆದುಕೊಳ್ಳಬೇಕಾಗಿದೆ ಎಂದು ಸಾರ್ವಜನಿಕರಲ್ಲಿ ನಂಬಿಕೆ ಇದೆ.